ಹಾಯ್ ಫ್ರೆಂಡ್ಸ್, ನಾವಿವತ್ತು ಸೆಕೆಂಡ್ PU ವ್ಯವಹಾರ ಅಧ್ಯಯನದ ನಿರ್ವಹಣೆ ಸ್ವರೂಪ ಮತ್ತು ನಿರ್ವಹಣೆ ಮಹತ್ವ ಈ ಅಧ್ಯಾಯದಲ್ಲಿನ 8 ಅಂಕದ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಸಾಮಾನ್ಯವಾಗಿ 8 ಅಂಕದ ಪ್ರಶ್ನೆಗಳನ್ನು 20-25 ವಾಕ್ಯಗಳಲ್ಲಿ ವಿವರಿಸಬೇಕಾಗುತ್ತದೆ. 8 ಅಂಕದ ಪ್ರಶ್ನೆಗಳಲ್ಲಿ ಮೊದಲನೆಯದು ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ ಅಥವಾ ನಿರ್ವಹಣೆಯು ಅಗೋಚರ ಆದರೆ ಅದರ ಉಪಸ್ಥಿತಿಯನ್ನು ಫಲಿತಾಂಶಗಳ ಮೂಲಕ ಅನುಭವಿಸಬಹುದು. ನಿರ್ವಹಣೆ ಗುಣಲಕ್ಷಣಗಳನ್ನು ವಿವರಿಸುವ ಮೂಲಕ ಈ ಹೇಳಿಕೆಯನ್ನು ಸಮರ್ಥಿಸಿ. ಇದು ಹಾಟ್ಸ್ ಕ್ವಶನ್ ಸ್ನೇಹಿತರೆ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಬಹಳ ಸಲ ಆ್ಯನ್ಯುವಲ್ ಎಕ್ಸಾಮಲ್ಲಿ ರಿಪೀಟ್ ಆಗಿದೆ. ಬನ್ನಿ ಇದರ ಉತ್ತರವನ್ನು ನೋಡೋಣ. ನಿರ್ವಹಣೆ ಗುಣಲಕ್ಷಣಗಳು, ನಾನು ಇದನ್ನು ಸಪ್ರೇಟ್ ವಿಡಿಯೋ ಮಾಡಿ ಸಪ್ರೇಟ್ ಶಾರ್ಟ್ ವಿಡಿಯೋ ಮಾಡಿ ಇಲ್ಲಿ ತೋರಿಸಿದ್ದೀನಿ. ನಿರ್ವಹಣೆ ಗುಣಲಕ್ಷಣಗಳನ್ನು ಒಂದು ಕೋಡ್ ಮೂಲಕ ನೆನಪಿಟ್ಕೊಳ್ಬೋದು. ಅದು ಅಂದರೆ ಗುಬ್ಬಚ್ಚಿ ಸನಿಹ. ನಿಮಗೆ ಬೇಕಾದರೆ ಇದೇ ನಮ್ಮ ಚಾನೆಲ್ನ ಶಾರ್ಟ್ ವಿಡಿಯೋದಲ್ಲಿ ನೋಡಿ. ಗುಬ್ಬಚ್ಚಿ ಸನಿಹ ಈ ಪದಗಳಲ್ಲಿ ಈ 8 ಅಂದರೆ ನಿರ್ವಹಣೆಯ 8 ಗುಣಲಕ್ಷಣಗಳನ್ನು ಜಸ್ಟ್ ಒಂದು ಪದದಲ್ಲಿ ವಿವರಿಸಬಹುದು. ಅಂದರೆ ಗುರಿ ಪ್ರಧಾನ ಪ್ರಕ್ರಿಯೆಯಾಗಿದೆ, ಹಾಗೆ ಗುಂಪು ಪ್ರಕ್ರಿಯೆಯಾಗಿದೆ. ನಿರ್ವಹಣೆ ಗುಣಲಕ್ಷಣಗಳನ್ನು ನೋಡೋಣ. ಗುರಿ ಪ್ರಧಾನ ಪ್ರಕ್ರಿಯೆಯಾಗಿದೆ ಅಂದರೆ ನಿರ್ವಹಣೆಯು ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪಿನಿಂದ ಮಾತ್ರ ಸಾಧ್ಯ ಆಗುವುದಿಲ್ಲ. ಇದೊಂದು ಒಂದು ಗುರಿಯನ್ನು ಇಟ್ಟುಕೊಂಡು ಒಂದು ಗುಂಪು ಕೆಲಸ ಮಾಡಿದರೆ ಮಾತ್ರ ನಿರ್ವಹಣೆ ಎಂಬುದು ಯಶಸ್ವಿಯಾಗುತ್ತದೆ ಎಂಬುದು ಇದರ ಅರ್ಥ. ಸರ್ವವ್ಯಾಪಕವಾಗಿದೆ ಅಂದರೆ ನಿರ್ವಹಣೆಯು ಕೇವಲ ಒಂದು ಕ್ಷೇತ್ರಕ್ಕೆ ಮಾತ್ರ ಅಳವಡಿಸಿಕೊಳ್ಳಬೇಕಾದಂತಲ್ಲ. ಇದು ವೈದ್ಯಕೀಯ ಕ್ಷೇತ್ರವಾಗಲಿ, ಶೈಕ್ಷಣಿಕ ಕ್ಷೇತ್ರವಾಗಲಿ, ಯಾವುದೇ ಕ್ಷೇತ್ರಗಳಲ್ಲಿಯೂ ಸಹ ಅನ್ವಯಿಸಲ್ಪಡುತ್ತದೆ. ಅಂದರೆ ಇದು ಸರ್ವವ್ಯಾಪಕವಾಗಿದೆ ಎಂದು ಹೇಳಬಹುದು. ನಿರ್ವಹಣೆ ಬಹು ಆಯಾಮಗಳನ್ನು ಹೊಂದಿದೆ. ಅವುಗಳೆಂದರೆ ಅದು ಕೆಲಸದ ನಿರ್ವಹಣೆಯಾಗಿರಬಹುದು, ವ್ಯಕ್ತಿಗಳ ನಿರ್ವಹಣೆಯಾಗಿರಬಹುದು, ಕಾರ್ಯಾಚರಣೆಗಳ ನಿರ್ವಹಣೆಯಾಗಿರಬಹುದು. ಅಂದರೆ ಕೆಲಸಗಳ ನಿರ್ವಹಣೆಯಲ್ಲಿ ಸಹ ನಿರ್ವಹಣೆ ಕಾರ್ಯನಿರ್ವಹಿಸುತ್ತದೆ. ವ್ಯಕ್ತಿಗಳನ್ನು ಮ್ಯಾನೇಜ್ ಮಾಡುವುದರಲ್ಲಿಯೂ ಸಹ ಮ್ಯಾನೇಜ್ಮೆಂಟ್ ಕೆಲಸ ವಹಿಸುತ್ತದೆ. ಇದರ ಅರ್ಥ ನಿರ್ವಹಣೆಯು ಬಹು ಆಯಾಮಗಳನ್ನು ಹೊಂದಿದೆ ಎಂದು ಹೇಳಬಹುದು. ನಿರ್ವಹಣೆ ಕೆಲಸ ಕೇವಲ ಒಂದು ಕ್ಷೇತ್ರಕ್ಕೆ ಮಾತ್ರ ಅನ್ವಯವಾಗದೆ ಇದು ಎಲ್ಲ ಕ್ಷೇತ್ರಗಳಲ್ಲೂ ಸಹ ಅನ್ವಯಿಸಲ್ಪಡುತ್ತದೆ. ಈ ಪ್ರಶ್ನೆಯನ್ನು ನೀವು ಸುಲಭವಾಗಿ ತಿಳಿದುಕೊಳ್ಳಲು ಆ ಕೋಡ್ ಮುಖಾಂತರ ನೀವು ಕಳೆಯಬಹುದು. ಅದೆಂದರೆ ಗುಬ್ಬಚ್ಚಿ ಸನಿಹ. ಆ ಕೋಡ್ ಮುಖಾಂತರ ಈ 8 ಪಾಯಿಂಟ್ಸ್ಗಳನ್ನು ನೀವು ಕವರ್ ಮಾಡಬಹುದು. ನಿರ್ವಹಣೆಯು ನಿರಂತರವಾದ ಪ್ರಕ್ರಿಯೆಯಾಗಿದೆ. ನಿರ್ವಹಣೆಯು ಕೇವಲ ಯೋಜಿಸುವಿಕೆಯಿಂದ ಮಾತ್ರ ಸಾಧ್ಯವಾಗುವುದಿಲ್ಲ. ಯೋಜಿಸುವಿಕೆಯ ನಂತರ ಸಂಘಟಿಸುವಿಕೆ ನಂತರ ಸಿಬ್ಬಂದಿ ನಿರ್ವಹಣೆ ಅಂದರೆ ಸ್ಟಾಫಿಂಗ್, ನಂತರ ನಿರ್ದೇಶಿಸುವಿಕೆ, ತದನಂತರ ನಿಯಂತ್ರಿಸುವಿಕೆ, ಲಾಸ್ಟ್ ಕಂಟ್ರೋಲಿಂಗ್. ಇದು ನಿರಂತರವಾದ ಪ್ರಕ್ರಿಯೆ ಎಂದು ಹೇಳಬಹುದು. ನಿರ್ವಹಣೆಯು ಒಂದು ಗುಂಪು ಚಟುವಟಿಕೆಯಾಗಿದೆ. ಇದು ಕೇವಲ ಒಬ್ಬ ಮನುಷ್ಯ ಅಥವಾ ಒಂದು ಸಮೂಹದಿಂದ ಮಾತ್ರ ಸಾಧ್ಯವಾಗುವುದಿಲ್ಲ. ಇದಕ್ಕೆ ಒಂದು ಗುಂಪು ಬೇಕು. ಇದು ಗುಂಪಿನಿಂದ ಮಾತ್ರ ನಿರ್ವಹಿಸಲ್ಪಡುತ್ತದೆ. ನಿರ್ವಹಣೆ ಎಂಬುದು ಗುಂಪು ಚಟುವಟಿಕೆಯಾಗಿದೆ ಎಂದು ಹೇಳಬಹುದು. ನಿರ್ವಹಣೆಯು ಚಲನಶೀಲ ಕಾರ್ಯವಾಗಿದೆ. ಹಾಗೆ ನಿರ್ವಹಣೆಯು ಒಂದು ಅಗೋಚರ ಶಕ್ತಿಯಾಗಿದೆ. ನಿರ್ವಹಣೆ ಎಂಬುದು ನೀವು ಕಣ್ಣಾರೆ ಕಾಣಲು ಸಾಧ್ಯವಾಗುವುದಿಲ್ಲ. ಇದು ಕಣ್ಣಿನ ಹಿಂದೆ ಕೆಲಸ ಮಾಡುವಂಥದ್ದು. ನಿರ್ವಹಣೆ ಎಂಬುದು ಅಗೋಚರ ಶಕ್ತಿಯಾಗಿದೆ. ಇದರ ಫಲಿತಾಂಶವನ್ನು ನೀವು ನೋಡಬಹುದು ಹೊರತು ಇದನ್ನು ನೀವು ಕಾಣಲು ಸಾಧ್ಯವಾಗುವುದಿಲ್ಲ. ಇದು ನಿರ್ವಹಣೆ ಗುಣಲಕ್ಷಣಗಳು. ಇದನ್ನು ಕೋಡ್ ಮುಖಾಂತರ ತಿಳಿದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ನೆನಪಿಟ್ಟುಕೊಳ್ಳಬಹುದು. ಇದೇ ಚಾನಲ್ನ ಶಾರ್ಟ್ ವಿಡಿಯೋದಲ್ಲಿ ಅದನ್ನು ಕವರ್ ಮಾಡಿದ್ದೀನಿ, ಒಂದ್ಸಲ ನೋಡ್ಕೊಳ್ಳಿ. ಎರಡನೇ ಪ್ರಶ್ನೆ, ನಿರ್ವಹಣೆಯ ಉದ್ದೇಶಗಳನ್ನು ವಿವರಿಸಿ ಅಥವಾ ನಿರ್ವಹಣೆಯು ಯಾವ ಉದ್ದೇಶಗಳನ್ನು ಸಾಧಿಸಲು ಬಯಸುತ್ತದೆ ಸ್ಪಷ್ಟೀಕರಿಸಿ. ಇದು ಸಹ ಹಾಟ್ಸ್ ಕ್ವಶನ್. ಇದು 2026ರ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದಿತ್ತು. ತುಂಬ ಇಂಪಾರ್ಟೆಂಟ್. ಇದು ನಿರ್ವಹಣೆ ಗುಣಲಕ್ಷಣಗಳು ಹಾಗೂ ನಿರ್ವಹಣೆ ಉದ್ದೇಶಗಳು ಎರಡನ್ನ ಸಹ ನೆನಪಿಟ್ಕೊಳ್ಳಿ. ಇದು ತುಂಬ ನಿಮಗೆ ರಿಪೀಟ್ ಆಗುತ್ತೆ. ಮಿಡ್ ಟರ್ಮ್, ಪ್ರಿಪ್ರೇಟರಿ, ಮಾಡಲ್ ಕ್ವಶನ್ ಪೇಪರ್ ಹಾಗೆ ಆ್ಯನ್ಯುವಲ್ ಎಕ್ಸಾಮ್ ಕೂಡ ರಿಪೀಟ್ ಆಗುತ್ತೆ. ನಿರ್ವಹಣೆ ಉದ್ದೇಶಗಳನ್ನು ತಿಳಿದುಕೊಳ್ಳೋಣ. ನಿರ್ವಹಣೆ ಉದ್ದೇಶಗಳು 3. ಅವುಗಳೆಂದರೆ ಮೊದಲನೇದು ಸಂಘಟನಾತ್ಮಕ ಉದ್ದೇಶಗಳು. ಅಂದರೆ ಒಂದು ಸಂಘಟನೆಯ ಉದ್ದೇಶಗಳು. ಸಂಘಟನೆಯು ಸಾಮಾನ್ಯವಾಗಿ ಯಾವ್ಯಾವ ಉದ್ದೇಶಗಳನ್ನು ಇಟ್ಟುಕೊಂಡಿರುತ್ತದೆ ಅವುಗಳು. 1 ಅಸ್ತಿತ್ವ, 2ನೇದು ಲಾಭ, 3ನೇದು ಬೆಳವಣಿಗೆ. ಅಸ್ತಿತ್ವ ಇದು ಸಾಮಾನ್ಯವಾಗಿ ಎಲ್ಲ ಸಂಘಟನೆಗಳು ಇಟ್ಟುಕೊಳ್ಳುವ ಉದ್ದೇಶವೇ. ಅಸ್ತಿತ್ವ ಇಲ್ಲದಿದ್ದರೆ ಏನೂ ಸಹ ಸಾಧ್ಯವಿಲ್ಲ. ಮೊದಲಿಗೆ ಅಸ್ತಿತ್ವ ಅಂದರೆ ಅದರ ಬುಡ ಗಟ್ಟಿಯಾಗಿರಬೇಕು. ನೀವು ಮಾರುಕಟ್ಟೆಯಲ್ಲಿ ಭದ್ರವಾಗಿ ನೆಲೆಯೂರಿದರೆ ಮಾತ್ರ ವ್ಯವಹಾರ ಮಾಡಲು ಸಾಧ್ಯ. ಅಸ್ತಿತ್ವದ ನಂತರ ಲಾಭ ಅಂದರೆ ನೀವು ಖರ್ಚುಗಳನ್ನು ನಿಭಾಯಿಸಲು ಲಾಭ ಅಂತೂ ಅತ್ಯವಶ್ಯಕ. ಒಂದು ವ್ಯವಹಾರ ದೀರ್ಘಾವಧಿಯವರೆಗೆ ಕಾರ್ಯನಿರ್ವಹಿಸಬೇಕಾದರೆ ಅದಕ್ಕೆ ಲಾಭ ಅಂತೂ ಅತ್ಯವಶ್ಯಕವಾಗಿರಬೇಕು. ಲಾಭದ ನಂತರ ಬೆಳವಣಿಗೆ.
ಉದ್ಯಮದಲ್ಲಿ ವ್ಯವಹಾರ ಸಂಸ್ಥೆ ಉಳಿದುಕೊಳ್ಳಬೇಕಾದರೆ ಅದು ಬೆಳವಣಿಗೆ ಹೊಂದಬೇಕಾದುದು ಅನಿವಾರ್ಯ. ನಂತರ ಸಾಮಾಜಿಕ ಉದ್ದೇಶಗಳು. ಮೂರನೇದು ಸಾಮಾಜಿಕ ಉದ್ದೇಶಗಳು. ವ್ಯವಹಾರವು ಒಂದು ಸಹ ಸಮಾಜದಲ್ಲಿ ಇರುವಂಥದ್ದು. ಅದು ಸಹ ಒಂದು ಸಮಾಜಕ್ಕೆ ತನ್ನ ಕೊಡುಗೆಯನ್ನು ನೀಡಬೇಕಾಗಿರುತ್ತದೆ. ಅದು ಪರಿಸರ ಸ್ನೇಹಿ ಉತ್ಪಾದನಾ ವಿಧಾನಗಳನ್ನ ಬಳಸುವ ಮೂಲಕ ಇರಬಹುದು, ಇಲ್ಲವೇ ಸಮಾಜದಲ್ಲಿ ಹಿಂದುಳಿದ ವರ್ಗದವರಿಗೆ ಉದ್ಯೋಗಾವಕಾಶ ಒದಗಿಸುವುದು, ಅಂದರೆ ಕೆಲಸ ಇಲ್ಲದವರಿಗೆ ಕೆಲಸನ ನೀಡುವುದು, ಹಾಗೆ ಕೆಲಸಗಾರರ ಮಕ್ಕಳಿಗೆ ಶಾಲೆ, ಆಸ್ಪತ್ರೆಗಳಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು, ಹೀಗೆ ಮುಂತಾದವುಗಳನ್ನ ಮೂಲಕ ಸಮಾಜಕ್ಕೆ ತನ್ನ ಕೊಡುಗೆಯನ್ನು ನೀಡಬೇಕಾಗುತ್ತದೆ. ವ್ಯವಹಾರವು ಸಮಾಜದ ವಸ್ತುಗಳನ್ನು ಉಪಯೋಗಿಸಿ, ಅಂದರೆ ಸಮಾಜದ ಮೂಲಭೂತ ವಸ್ತುಗಳನ್ನು ಉಪಯೋಗಿಸಿ ಅದರ ಕೆಲಸ ನಿರ್ವಹಿಸುತ್ತದೆ. ಹಾಗಾಗಿ ಸಮಾಜಕ್ಕೆ ತನ್ನ ಕೊಡುಗೆಯನ್ನು ನೀಡಲೇಬೇಕಾದದ್ದು. ಮೂರನೇ ಉದ್ದೇಶ ವೈಯಕ್ತಿಕ ಉದ್ದೇಶಗಳು. ಒಂದು ಕಂಪನಿ ಅಥವಾ ಒಂದು ಸಂಘಟನೆಗೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮಾನವ ಸೇರಿಕೊಳ್ಳಬೇಕಾದರೆ ತನ್ನ ವೈಯಕ್ತಿಕ ಉದ್ದೇಶಗಳನ್ನು ಇಟ್ಟುಕೊಂಡಿರ್ತಾನೆ. ಅದು ಸಂಬಳ, ಬೋನಸ್ದಿಂದ ಹಿಡಿದು ಉನ್ನತ ಹುದ್ದೆ, ಉನ್ನತ ಸ್ತರದ ಉನ್ನತ ಬೆಳವಣಿಗೆ, ಅಭಿವೃದ್ಧಿವರೆಗೆ ಮುಂದಾಗಿರಬಹುದು. ಯಾವುದೇ ಒಬ್ಬ ವ್ಯಕ್ತಿಯು ತನ್ನ ವೈಯಕ್ತಿಕ ಉದ್ದೇಶಗಳನ್ನು ಮೊದಲಿಗೆ ತೃಪ್ತಿಪಡಿಸಿಕೊಳ್ಳದೆ ಆತ ಸಂಘಟನೆ ಉದ್ದೇಶಗಳಿಗೆ ತನ್ನ ಮೊದಲ ಆದ್ಯತೆ ನೀಡಬೇಕಾಗಿರುತ್ತದೆ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಇದು 2026 ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದಿತ್ತು. ಇದಕ್ಕೆ ನೀವು ಮೊದಲ ಪ್ರಾಶಸ್ತ್ಯನ ಕೊಡಿ. ಮೂರನೇ ಪ್ರಶ್ನೆ, ಸಮನ್ವಯತೆಯನ್ನು ವ್ಯಾಖ್ಯಾನಿಸಿ, ಸಮನ್ವಯತೆಯ ಗುಣಲಕ್ಷಣಗಳನ್ನು ವಿವರಿಸಿ, ಅಥವಾ ಸಮನ್ವಯತೆಯನ್ನು ನಿರ್ವಹಣೆಯ ಸಾರವೆಂದು ಪರಿಗಣಿಸಲಾಗುತ್ತದೆ. ಸಮನ್ವಯತೆ ಗುಣಲಕ್ಷಣಗಳನ್ನು ಉಲ್ಲೇಖಿಸಿ, ಈ ಹೇಳಿಕೆಯನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ. ನೋಡಿ, ಇದನ್ನು ವಿವರಿಸಿ ಅಂತ ಕೇಳಿಲ್ಲ, ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ. ಇದು ಸಖತ್ ಹಾಟ್ ಕ್ವಶನ್. ಸಾಮಾನ್ಯವಾಗಿ ಸಮನ್ವಯತೆಯನ್ನು ವ್ಯಾಖ್ಯಾನಿಸಿ ಇದನ್ನು 2 ಅಂಕಕ್ಕೆ, ಮತ್ತು ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ ಇದು ಸಹ 2 ಅಂಕಕ್ಕೆ ಕೇಳಲಾಗುತ್ತದೆ. ಇವುಗಳನ್ನು 2 ಅಂಕಕ್ಕೆ ಬೈಪಾಟ್ ಮಾಡ್ಕೊಳ್ಳಿ. ಸಮನ್ವಯತೆಯ ಗುಣಲಕ್ಷಣಗಳನ್ನು ನೋಡಿಕೊಳ್ಳೋಣ. ಇದು ಸೇಮ್ ನಿರ್ವಹಣೆಯ ಲಕ್ಷಣಗಳ ತರಹ ಇದೆ. ಇದು ಸಮನ್ವಯತೆಯು ಗುಂಪು ಪರಿಶ್ರಮವನ್ನು ಸಂಯೋಜಿಸುತ್ತದೆ. ಹಾಗೆ ಸಮನ್ವಯತೆಯು ಸಹ ಕ್ರಿಯೆ ಏಕತೆಯನ್ನು ಖಚಿತಪಡಿಸುತ್ತದೆ. ಸಮನ್ವಯತೆಯು ಸಹ ನಿರಂತರ ಪ್ರಕ್ರಿಯೆಯಾಗಿದೆ. ಸಮನ್ವಯತೆಯು ಕೇವಲ ಒಮ್ಮೆ ನಿರ್ವಹಿಸುವ ಕಾರ್ಯವಾಗಿರದೆ ಅದು ಯೋಜಿಸುವಿಕೆ ಹಂತದಲ್ಲಿ ಪ್ರಾರಂಭವಾಗಿ ನಿಯಂತ್ರಿಸುವಿಕೆಯವರೆಗೂ ಮುಂದುವರಿಯುತ್ತದೆ. ಸೇಮ್ ನಿರ್ವಹಣೆಯ ರೀತಿಯೇ ನಿರ್ವಹಣೆಯು ಸಹ ಯೋಜಿಸುವಿಕೆಯಿಂದ ನಿಯಂತ್ರಿಸುವಿಕೆಯವರೆಗೆ ಕಾರ್ಯನಿರ್ವಹಿಸುತ್ತದೆ. ಹಾಗೆ ಸಮನ್ವಯತೆಯು ಕೂಡ ಯೋಜಿಸುವಿಕೆಯಿಂದ ಹಿಡಿದು ನಿಯಂತ್ರಿಸುವಿಕೆಯವರೆಗೆ ತನ್ನ ಪ್ರಭಾವವನ್ನು ಬೀರುತ್ತದೆ. ಸಮನ್ವಯತೆಯು ಸಹ ಸರ್ವವ್ಯಾಪಕವಾಗಿದೆ. ಈ ವಿವಿಧ ಇಲಾಖೆಗಳ ಕಾರ್ಯಗಳ ಪರಸ್ಪರ ಅವಲಂಬನೆಯಿಂದಾಗಿ ಸಮನ್ವಯತೆಯು ನಿರ್ವಹಣೆಯ ಎಲ್ಲ ಹಂತಗಳಲ್ಲೂ ಅಗತ್ಯವಾಗಿದೆ. ಅದು ವಿವಿಧ ಇಲಾಖೆಗಳ ಮತ್ತು ವಿವಿಧ ಹಂತಗಳ ಪ್ರಯತ್ನಗಳನ್ನು ಒಗ್ಗೂಡಿಸುತ್ತದೆ. 5ನೇ ಲಕ್ಷಣ, ಎಲ್ಲ ವ್ಯವಸ್ಥಾಪಕರ ಜವಾಬ್ದಾರಿಯಾಗಿದೆ. ಸಮನ್ವಯತೆ ಅಂದರೆ ವಿವಿಧ ಕೆಲಸಗಾರರ ನಡುವಿನ ಸಮನ್ವಯತೆಯು ಕೇವಲ ಒಬ್ಬ ವ್ಯವಸ್ಥಾಪಕ ಅಥವಾ ಒಬ್ಬ ಮಾಲೀಕನ ಕೆಲಸವಾಗಿರದೆ ಇದು ಎಲ್ಲ ವ್ಯವಸ್ಥಾಪಕರ ಜವಾಬ್ದಾರಿಯಾಗಿದೆ. ವಿವಿಧ ಕೆಲಸಗಾರರ ನಡುವೆ ಸಮನ್ವಯತೆ ತರುವುದು ಎಲ್ಲ ವ್ಯವಸ್ಥಾಪಕರ ಅಂತಿಮ ಗುರಿಯಾಗಿರುತ್ತದೆ. ಹಾಗೆ ಸಮನ್ವಯತೆಯು ಉದ್ದೇಶಪೂರ್ವಕ ಕಾರ್ಯವಾಗಿದೆ. ಇದನ್ನು ವಿಶೇಷಿಸಿ ಅಂತ ಕೇಳಿದ್ದಾರೆ. ಕಾರಣ ಲಾಸ್ಟ್ ನೀವು ಹೀಗೆ ಬರೀಬೇಕು. ಆದ್ದರಿಂದ ಸಮನ್ವಯತೆಯು ನಿರ್ವಹಣೆಯು ಒಂದು ಪ್ರತ್ಯೇಕ ಕಾರ್ಯವಾಗಿರದೆ ನಿರ್ವಹಣೆಯ ಸಾರವೇ ಆಗಿದೆ ಎಂದು ಹೇಳಬಹುದು. ಇದನ್ನು ವಿವರಿಸಿ ಅಂತ ಕೇಳಿಲ್ಲ, ವಿಶೇಷಿಸಿ ಅಂತ ಕೇಳಿದ್ದಾರೆ. ಆದ್ದರಿಂದ ನೀವು ಲಾಸ್ಟ್ ಒಂದು ಟ್ಯಾಗ್ ಲೈನ್ ಕೊಡಲೇಬೇಕು. ನೋಡಿ ಫ್ರೆಂಡ್ಸ್, ಇದೇ ರೀತಿಯ ಬಿಸ್ನೆಸ್ ಸ್ಟಡೀಸ್, ಕನ್ನಡ, ಇಂಗ್ಲೀಷ್, ಎಕನಾಮಿಕ್ಸ್, ಅಕೌಂಟೆನ್ಸಿ ಮುಂತಾದ ವಿಷಯಗಳ ನೋಟ್ಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನ್. ಪ್ಲೀಸ್ ಲೈಕ್ ಕೊಟ್ಟು ಏನೇ ಡೌಟ್ ಇದ್ದಲ್ಲಿ ವಿಡಿಯೋಗೆ ಕಮೆಂಟ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನ್. ಇದೇ ರೀತಿಯ ಮುಂತಾದ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.